ಹಲೋ ಮಕ್ಕಳೇ, ನಾವು ಇಂದು ನಮ್ಮ OBC ಕ್ಲಾಸಸ್ ನಿಲಗುಂದಿ ವತಿಯಿಂದ ವರ್ಗ ಮತ್ತು ವರ್ಗಮೂಲಗಳನ್ನು ಕಂಡುಹಿಡಿತಕ್ಕಂಥ ಸುಲಭ ವಿಧಾನ, ಅದು ವೇದಗಣಿತ ಹಾಗೂ ಸಾಮಾನ್ಯ ಗಣಿತ ಅಥವಾ ಸಾಮಾನ್ಯ ಪರಿಹರಿಸಿಕೊಂದಿಗೆ ಹೇಗೆ ಎಂಬುದನ್ನು ನೋಡೋಣ ಮಕ್ಕಳೇ. ಈಗ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ಯಾವತ್ತಪ್ಪ ಅಂದರೆ 63ರ ವರ್ಗವನ್ನು 63ರ ವರ್ಗವನ್ನು ಹೇಗೆ ಕಂಡುಹಿಡಿಯೋದು, ಇದರ ಸುಲಭ ವಿಧಾನ ಹೇಗೆ ನೋಡಿ. ಈಗದು ನಾನು ಮಾಡ್ತಾ ಇರೋದು ವೇದಗಣಿತ ಮಕ್ಕಳೇ. ಈ 3ನ್ನು 2 ಬಾರಿ ಗುಣಿಸಿ 3 3 9. ಮೊದಲನೇ ಬಿಡಿ ಸ್ಥಾನ ಸಂಖ್ಯೆಯನ್ನು 2 ಅಂಕಿಗಳಲ್ಲಿಡಬೇಕು. ಹಾಗೆ 10ರ ಸ್ಥಾನದ ಅಂಕಿಯನ್ನು ಅದೇ ರೀತಿ 2 ಬಾರಿ ಗುಣಿಸಿ 6 6 36. ಓಕೆ. ಈಗ ಈ 6 3 ಮತ್ತು 2 ಅಂದರೆ ಘಾತ ಸಂಖ್ಯೆನೂ ಕೂಡ ಸೇರಿಸಬೇಕು. ಆಧಾರ ಸಂಖ್ಯೆ ಹಾಗೂ ಘಾತ ಸಂಖ್ಯೆ ಎರಡನ್ನು ಎಲ್ಲ ಡಿಜಿಟು ಅಂದರೆ ಆಧಾರ ಸಂಖ್ಯೆಯಲ್ಲಿರ್ತಕ್ಕಂಥ 2 ಅಂಕಿಗಳು ಹಾಗೂ ಘಾತ ಸಂಖ್ಯೆಯಲ್ಲಿರ್ತಕ್ಕಂಥ ಸಂಖ್ಯೆಯನ್ನು 3ನ್ನು ಕೂಡ ಗುಣಿಸಿಬಿಡಿ. 6 3 18, 18 36. ಆ 36ನ ಒಂದು ಬಿಡಿ ಸ್ಥಾನವನ್ನು ಬಿಟ್ಟು ಹಚ್ಚಿಕೊಂಡು ಕೂಡಿಸಿಬಿಡಿ. 9 6 9 3. ಇದು ನಿಮಗೆ ಸಿಕ್ಕ ವರ್ಗ ಸಂಖ್ಯೆ, 63ರ ವರ್ಗ ಸಂಖ್ಯೆ. ಇದು ವೇದಿಕ್ ಮ್ಯಾಥ್ಸ್. ಇನ್ನು ನಾವು ಸಾಮಾನ್ಯ ಗಣಿತದಲ್ಲಿ ಮಾಡಬೇಕಾದ್ರೆ ಮಕ್ಕಳೇ, ಇದು ಹೇಗೆ 63ನ್ನು ನೋಡೋಣ. ಸರಿ, ಈಗ 63 ನಾವು ಇದನ್ನು 2 ಬಾರಿ ಗುಣಿಸ್ತೀವಿ ಮಕ್ಕಳೇ. ಎಷ್ಟು ಬಾರಿ? 2 ಬಾರಿ ಗುಣಿಸ್ತೀವಿ. ಗುಣಿಸಿದಾಗ ನಾವು ಅದೇ ರೀತಿ ಫಾಲೋ ಮಾಡಬೇಕು. ಹೇಗೆ? ಗುಣಾಕಾರದ ಇನ್ನೊಂದು ನಿಯಮ, ಆ ನಿಯಮದ ಪ್ರಕಾರ ಬಿಡಿಸ್ಬೋದು ಮಕ್ಕಳೇ. 3 3 9, 6 6 36. ಸರಿ ಮಕ್ಕಳೇ, ಈಗ ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ. 3 6 18 ಮೇಲೆ ಇಸ್ಕೊಳ್ಳಿ. ಮೊತ್ತ, ಇದರ ಮೊತ್ತಗಳು ಬೇಕು. 2 ಕ್ರಾಸ್ ಮಾಡಿರ್ತೀರಲ್ಲ, ಕ್ರಾಸ್ ಗುಣಾಕಾರ ಮಾಡಿದ್ದ ಗುಣಲಬ್ಧದ ಮೊತ್ತ ನಾವು ಬರ್ಕೋಬೇಕು ಮಕ್ಕಳೇ. 6 3 18, 18 18 ಸೇರಿದರೆ ಅದರ ಮೊತ್ತ ಎಷ್ಟಾಗುತ್ತೆ? 36. ಆ 36ನ್ನು ನಾವು ಹೇಳಿದ್ವಲ್ಲ, ಅದೇ ರೀತಿ ಒಂದು ಬಿಡಿ ಸ್ಥಾನದ ಸಂಖ್ಯೆನ ಬಿಟ್ಟು ಕೂಡಿಸೋಣ ಮಕ್ಕಳೇ. ಕೂಡಿಸಿ 9 6 9 3 ಕೂಡಿಸಿದಾಗ ಮತ್ತೆ ಏನು ಬಂತು ಮಕ್ಕಳೇ? 3969. ಇದು ವೇದಿಕ್ ಹಾಗೂ ಸಾಮಾನ್ಯ ಗಣಿತದಲ್ಲಿ ಬಿಡಿಸ್ತಕ್ಕಂತಹ ವರ್ಗಗಳನ್ನು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ಕಲ್ತ್ರಿ. ಈಗ ಅದೇ ರೀತಿ ಮಕ್ಕಳೇ, ನಾವು ಈ ಬಂದಂತಹ ವರ್ಗವನ್ನೇ ವರ್ಗಮೂಲ ಹೇಗೆ ಮಾಡಬೇಕು, ಅದನ್ನು ಯಾವ ಒಂದು ಗಣಿತದೊಳಗೆ ಮೊದಲು ನಾವು ಬಿಡಿಸೋದು. ಈಗ 3969 ಇದೊಂದು ವರ್ಗ. ಇದರ ವರ್ಗಮೂಲ ಕಂಡುಹಿಡಿಬೇಕು ನಾವು. ಯಾವ್ದ್ರಾಗ? ವೇದಿಕ್ ಗಣಿತದಲ್ಲಿ. ಓಕೆ, ವೇದಿಕದೊಳಗೆ ಮಾಡೋಣ ಮಕ್ಕಳೇ. ಈಗ ನಾವು ವೇದಿಕ್ ಮಾಡಬೇಕಾದ್ರೆ ಮಕ್ಕಳೇ, ಕೆಲವು ನಿಯಮಗಳನ್ನು ತಗೊಳ್ಳೋಣ. ಏನಪ್ಪ? 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25, 6ರ ವರ್ಗ 36, 7ರ ವರ್ಗ 49, 8ರ ವರ್ಗ 64, 9ರ ವರ್ಗ 81. ಇಷ್ಟು ನಾವು
ಬರೆದಿಟ್ಟು ಕೂಡ ಮಕ್ಕಳೇ ಮುಂದೆ ಇದನ್ನು ಯಾವ ರೀತಿ ಮಾಡಬೇಕು ನೋಡೋಣ ಮಕ್ಕಳೇ. ಮೊದಲು ಗುಂಪು ಮಾಡ್ಕೋಬೇಕು. ಏನು ಗುಂಪು ಮಾಡ್ಕೋಬೇಕು? ಈ 39, 69 ಎರಡು ಗುಂಪು ಮಾಡ್ಕೊಳ್ಳಿ. ಓಕೆ, ಎರಡು ಗುಂಪು ಮಾಡ್ಕೊಳ್ಳೇಬೇಕು. ಬಿಡಿ ಸ್ಥಾನದಿಂದ ಎರಡು ಗುಂಪಿನಂತೆ ಮಾಡಬೇಕು. ಒಂದು ವೇಳೆ ಮೂರೇ ಅಂಕಿಗಳದವ ಸಂಖ್ಯೆಯಲ್ಲಿ ಅಂದಾಗ ಬಿಡಿ ಸ್ಥಾನದಿಂದ ಪ್ರಾರಂಭ ಮಾಡಬೇಕು. ಬಿಡಿ ಸ್ಥಾನ 10 ಸ್ಥಾನ ಸೇರಿ ಒಂದು ಗುಂಪು ಮಾಡಿ 100 ಸ್ಥಾನದ್ದು ಒಂದು ಗುಂಪು ಮಾಡಬೇಕು. ಈಗ 4 ಅಂಕಿಗಳು ಅಂದರೆ 4 ಅಂಕಿ ಇರ್ತಕ್ಕಂಥ ಒಂದು ಸಮಸಂಖ್ಯೆ, ಇದು 4 ಅಂಕಿಗಳಿರ್ತಕ್ಕಂಥ 4 ಡಿಜಿಟ್ ಇರ್ತಕ್ಕಂಥ ಒಂದು ವರ್ಗ ಸಂಖ್ಯೆಯನ್ನು ನಾವು ಯಾವ ರೀತಿ ಗುಂಪು ಮಾಡೋದನ್ನು ನೋಡಿ ಮಕ್ಕಳೇ. ಈ ರೀತಿ ಗುಂಪು ಮಾಡಬೇಕು. ಓಕೆ, ಮಾಡಿದ್ರಲ್ವಾ? ಈಗ ಈ 69 ಎರಡೂ ಅಂಕಿಗಳನ್ನು ನಾವು ತೊಗೊಬಾರ್ದು. ಕೇವಲ 9 ಮಾತ್ರ ತೊಗೊಳ್ಳಿ. ಬಿಡಿ ಸ್ಥಾನದ್ದು 9 ಮಾತ್ರ. ಆ ಬಿಡಿ ಸ್ಥಾನದ 9 ಈ ಇದೊಂದು ವರ್ಗಗಳಲ್ಲೇ ಇರಬೇಕು. ವರ್ಗಗಳಲ್ಲೇ ಇರಬೇಕು. 9 ಯಾವ ಜಾಗದಲ್ಲಿದೆ ನೋಡಿ. ಇಲ್ಲಿ 9 ಇದೆ, ಇಲ್ಲಿ 9 ಇದೆ. ಓಕೆ, 9 ಇದೆ, 9 ಇದೆ. ಅಂದರೆ 9 ವರ್ಗಮೂಲ 3 ಆಗುತ್ತೆ, 49 ವರ್ಗಮೂಲ 7 ಆಗುತ್ತೆ. ಅಂದರೆ ಕೊನೆಗೆ ಬಿಡಿ ಸ್ಥಾನವನ್ನು ಹೊಂದಿರತಕ್ಕಂತಹ 9 ನೋಡ್ರಿ, ಬಿಡಿ ಸ್ಥಾನದಲ್ಲಿ 9 ಹೊಂದಿರತಕ್ಕಂತಹ ವರ್ಗ, ಅದರ ವರ್ಗಮೂಲ ಯಾವ ಅಂದರೆ 3 ಮತ್ತು 7. ಅವೆರಡನ್ನು ಬರ್ಕೊಂಡ್ಬಿಡಿ ಮಕ್ಕಳೇ. 3 ಮತ್ತು 7, 3 ಮತ್ತು 7 ಈ ಒಂದು ಮುಗಿತಿದ್ದು ಒಂದನೇ ಗುಂಪು. ಎರಡನೇ ಗುಂಪು 39 ನೋಡಿ ಮಕ್ಕಳೇ. 39 ಇಲ್ಲೇ ವರ್ಗದಲ್ಲಿ ಎಲ್ಲಿ ಬರುತ್ತೆ ನೋಡ್ರಿ. 39 36 ಆದ ನಂತರ ಬರುತ್ತೆ. 36 ಆದ ನಂತರ ಈ 49 ಮಧ್ಯದಲ್ಲಿ, 36 ಮತ್ತು 49 ಮಧ್ಯದಲ್ಲಿ ಈ 3 ಹಾಗೂ 7 ಯಾವ ರೀತಿ ಬರ್ಕೊಂಡು ಗೊತ್ತಾಯ್ತಲ್ಲ. ಆ ವರ್ಗಮೂಲಗಳನ್ನು ಬರ್ಕೊಂಡಿವಿ. ಯಾಕೆ ನಾವು ಕಂಡು ಹಿಡಿತಾ ಇರೋದು ವರ್ಗಮೂಲ ಕಂಡುಹಿಡಿಬೇಕಾದ್ರೆ ವರ್ಗಮೂಲಗಳನ್ನೇ ಬರ್ಕೋಬೇಕು. ವರ್ಗಗಳಲ್ಲಿರ್ತಕ್ಕಂತಹ ಸಂಖ್ಯೆ 9 ಬಿಡಿ ಸ್ಥಾನದಲ್ಲಿ, ಆದರೆ ಅದರ ವರ್ಗಮೂಲ ಬೇಕಲ್ವಾ. ಅದು ವರ್ಗಮೂಲ 3, ಅದರ ವರ್ಗಮೂಲ 7. ಅಂದರೆ 2 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಅದರ ಉತ್ತರ ಆಗಿರ್ತದೆ ಮಕ್ಕಳೇ. ಹಾಗಾದರೆ ಈಗ ಈ 39 ಏನದಲ್ಲ, 39 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 36ರಿಂದ 49 ಮಧ್ಯದ ಮಕ್ಕಳ. ಈ 36ರಿಂದ 49 ಮಧ್ಯದಲ್ಲಿ ಬರ್ತದಂದ್ರೆ ನಾವು ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು? ಚಿಕ್ಕ ಸಂಖ್ಯೆ 36. ಆ 36 ವರ್ಗಮೂಲ 6. ಆ 6ಅನ್ನು ಇಲ್ಲಿ ಹಚ್ಚಿಬಿಡೋದು ಮಕ್ಕಳೇ. ಎಸ್, ಮುಗಿದೋಯ್ತು. 63 ಅಥವಾ 67 ನಿಮಗೆ ಈಗಾಗಲೇ ಗೊತ್ತು. ನೀವು ಹೇಳಿಬಿಡ್ತೀರ ತಕ್ಷಣ, ಹಾಂ ಸರ್ ಸಿಕ್ತು. ಏನು? 63. ಯಾಕಂದ್ರೆ ನಾವು 63 ಅದರ ವರ್ಗ ಮಾಡಿದ್ದೀವಿ. ವರ್ಗಮೂಲ 63 ಸಿಗಬೇಕು. ಇದೇ 63. ಅಂದರೆ 63 ಯಾಕೆ ನಾವು ಫೈಂಡ್ ಔಟ್ ಮಾಡಬೇಕು? 67 ಯಾಕೆ ಮಾಡಬಾರ್ದು? ಅದನ್ನು ಕಂಡುಹಿಡಿದು ಹೇಗೆ? ಎಸ್ ಮಕ್ಕಳೇ, ಇಲ್ಲಿ ನೋಡೋಣ. ಈಗ ನಾವು ಸಾಮಾನ್ಯವಾಗಿ ಈ 36ರಿಂದ 49ವರೆಗೆ ಬರೀತಕ್ಕಂಥ ಸಂಖ್ಯೆಯಲ್ಲಿ ನಮಗೆ ಬೇಕಾಗಿದ್ದು 39. ಎಷ್ಟು? 39. ಆ 39, 36, 37, 38, 39, 40, 41, 42, 43 ಎಲ್ಲ ಬರೀತಾ ಹೋಗ್ತೀರಿ. ಆದರೆ ಆ 39 ಅನ್ನುವ ಸಂಖ್ಯೆ 36ಕ್ಕೆ ಸಮೀಪದನೋ 49 ಸಮೀಪದನೋ ವಿಚಾರ ಮಾಡಿ. ಜನ 36ಕ್ಕೆ ತುಂಬ ಸಮೀಪ ಇದೆ. ಅದಕ್ಕೋಸ್ಕರ ಈ ಸಂಖ್ಯೆ ಯಾವುದಕ್ಕೆ ಸಮೀಪ ಇರುತ್ತೋ ಆ ಸಂಖ್ಯೆ ಏನಾಗಿರ್ತದೆ ನೋಡಬೇಕು. ಸಮೀಪದ ಅಂತಂದ್ರೆ ಏನಾಗಿರ್ತದೆ? ದೊಡ್ಡ ಸಂಖ್ಯೆನೋ ಚಿಕ್ಕ ಸಂಖ್ಯೆನೋ? ಅದನ್ನು ವಿಚಾರ ಮಾಡಿರಿ. ಇಲ್ಲಿ 36 ಚಿಕ್ಕ ಸಂಖ್ಯೆ, 49 ದೊಡ್ಡ ಸಂಖ್ಯೆ. ಹಂಗಾದ್ರೆ 36ರ ಸಮೀಪ ಐತೆ ಅಂದಾಗ ಚಿಕ್ಕ ಸಂಖ್ಯೆ ಸಮೀಪ ಐತಿ. ಅಂದರೆ ಇಲ್ಲಿ ಚಿಕ್ಕ ಸಂಖ್ಯೆ ಯಾವುದು? 63, 67. ಚಿಕ್ಕ ಸಂಖ್ಯೆ 63. ಅದಕ್ಕೋಸ್ಕರ 63 ಇದರ ಸರಿಯಾದ ಉತ್ತರ. 63 ಇದರ ವರ್ಗಮೂಲ ಅಂತ ಬರೆಯೋದು ಮಕ್ಕಳ. ವರ್ಗಮೂಲ ಬರಿತೀರಿ. ಸರಿ, ಈ ರೀತಿ ನೀವು ವೇದಿಕ್ ಮ್ಯಾಥ್ಸಿಂದ ಕಲಿದ್ರಿ. ಇನ್ನು ಸಾಮಾನ್ಯ ಗಣಿತದೊಳಗೆ ಹೆಂಗೆ ಕಂಡುಹಿಡಿಬೇಕು ಈ ಸಂಖ್ಯೆಯನ್ನು? ಇದು ವೇದಿಕ ಸಿಕ್ತು. ಹಾಗೆ ಮಕ್ಕಳೇ ಸಾಮಾನ್ಯ ಗಣಿತದಿಂದ ನೋಡೋಣ. ಸಾಮಾನ್ಯ ಗಣಿತದಿಂದ ಏನು ಮಾಡಬೇಕಪ್ಪ ಅಂದರೆ ಮಕ್ಕಳೇ 39, 69 ಅದೇ ರೀತಿ ಮಕ್ಕಳೇ ಏನು ಬದಲಾವಣೆ ಇಲ್ಲ. ಮತ್ತು ಗುಂಪು ಮಾಡಿ 2 ಇದನ್ನು ಭಾಗಾಕಾರ ವಿಧಾನದಿಂದ ಬಿಡಿಸ್ಬೇಕು ಮಕ್ಕಳೇ. ಈಗ ನಿಮ್ಗೆ ಸ್ಕೂಲ್ನಲ್ಲಿ ಯಾವ ರೀತಿ ಮಾಡ್ಬೇಕಂದ್ರೆ ಇದೇ ರೀತಿ ಮಾಡ್ಬೇಕು ಮಕ್ಕಳೇ. ಈಗ ನಾನು ಬಿಡಿಸ್ತಾ ಇದ್ದೇನಲ್ಲ,
ಸಾಮಾನ್ಯ ಗಣಿತ, ಈ ಸಾಮಾನ್ಯ ಗಣಿತ. ಸಾಮಾನ್ಯ ಅಂದರೆ ಎಲ್ಲರೂ ಬಿಡಿಸ್ತಕ್ಕಂಥ ಗಣಿತ, ಎಲ್ಲರೂ ಇದೇ ರೀತಿ ಬಿಡಿಸ್ಬೇಕು ಅಂತ. ಓಕೆ ಮಕ್ಕಳೇ, ಇದನ್ನು ಹೇಗೆ ಬಿಡಿಸೋದು? ಈ 39 ಇದೆ ಮಕ್ಕಳ, 39 ನಿಮಗೆ ಏನಿಲ್ಲ ಅದೇ ರೂಟೆ. 39 ಬರ್ತದೆ, 36 ಮತ್ತು 49 ಮಧ್ಯೆ ಬರ್ತದೆ. ಹಂಗಾರೆ 36ರ ವರ್ಗಮೂಲ ಎಷ್ಟು? 6. ಹಂಗೆ ಅದೇ 6ರಿಂದ ನಾವು ಪ್ರಾರಂಭ ಮಾಡಬೇಕು. ಅದೇ ಸಂಖ್ಯೆ ಗುಣಿಸ್ಬೇಕಲ್ಲ ಮಕ್ಕಳೇ, ಅದಕ್ಕೆ 6 6 36. ಹಂಗಾರೆ 39ರಲ್ಲಿ 36 ಇದ್ರೆ 3 ಮಕ್ಕಳೇ. ಆ 6ನ್ನು ಈ 6ಕ್ಕೆ ಸೇರಿಸ್ಬೇಕು ಮಕ್ಕಳೇ. ಸೇರಿಸಿ 6 6 12. ಹಂಗೆ ಇಲ್ಲೊಂದು ಸ್ಥಾನ ಖಾಲಿ ಬಿಡಬೇಕು, ಒಂದು ಬಿಡಿ ಸ್ಥಾನದಲ್ಲಿ ಖಾಲಿ ಬಿಡಬೇಕು. ಯಾಕಂದರೆ ಇಲ್ಲೊಂದು ಸಂಖ್ಯೆ ಸೇರಿಸಿ ಅದಕ್ಕೆ ನಾವು ಮತ್ತೆ ಗೊಂಡ್ಲಬ್ದನ್ನು ಪಡಿಬೇಕಾಗ್ತದೆ ಮಕ್ಕಳ. ಇರಲಿ, ಈಗ ನೋಡೋಣ. ಇಲ್ಲಿ ಮೇಲಿರ್ತಕ್ಕಂಥ ಸಂಖ್ಯೆ ಎಷ್ಟದಪ್ಪ? 69. ಎರಡೂ ಸಂಖ್ಯೆ ಇಳಿಸ್ಬೇಕು ಮಕ್ಕಳೇ, ಹುಷಾರಾಗಿರಿ. ನಾವು ಕಂಡಿಡ್ತಾ ಇರೋದು ವರ್ಗಮೂಲ. ವರ್ಗಮೂಲ ಅಂದಾಗ ನೀವು ವರ್ಗ ಪಡೀಲಿಕ್ಕೆ ಮಾಡ್ತೀರಿ, ಅದೇ ಸಂಖ್ಯೆನ 2 ಬಾರಿ ಗುಣಿಸ್ತಿರಲ್ಲ, ಹಾಗೆ 2 ಅಂಕಿ ಜೊತೆಯಾಗಿ ನಾವು ಇಳಿಸ್ಬೇಕು. 2 ಅಂಕಿ ಜೊತೆಯಾಗಿ ಇಳಿಸ್ಬೇಕು. ಓಕೆ, ಹಂಗಾರೆ ಟೋಟಲ್ ಎಷ್ಟಾಯ್ತು ಮಕ್ಕಳೇ? 369. ಈ 369 ಅದಲ್ಲ, 369 ಮುಂದೊಂದು ಸಂಖ್ಯೆ ಸೇರಿಸ್ತಾರೆ. ಇಲ್ಲಿ ಸೇರಿಸಿದಾಗ 121ರಲ್ಲೇ ಬರುತ್ತೋ ಅಥವಾ 122ರಲ್ಲೇ ಬರುತ್ತೋ. ಇದನ್ನು ಹೆಂಗೆ ಗುಣ ಹಿಡಿದಂದರೆ ನೋಡಿ ಮಕ್ಕಳೇ, ಇಲ್ಲೊಂದು ಸಂಖ್ಯೆ ಅದರ, ಇಲ್ಲೊಂದು ಸಂಖ್ಯೆ ಬೇಡಿ. ಇದು 36. ಇಲ್ಲೊಂದು ಬಿಟ್ಟಿರಿ, ಇಲ್ಲೊಂದು ಬಿಟ್ಟಿರಿ, ಇಲ್ಲೊಂದು ಗ್ಯಾಪ್ ಇದೆ ಅಲ್ವಾ, ತುಂಬಬೇಕು. ಅದೊಂದು ಬಿಟ್ಬಿಡಿ, ಇದೊಂದು ಬಿಟ್ಬಿಡಿ. 12 ಬೇಕಿ 36ವರೆಗೆ ಓದಿ. 12 3 36. ಹಾಗಾದ್ರೆ 3 ಬರ್ತಲ್ವ ಮಕ್ಕಳೇ? ಎಸ್. ಹಾಗಾದ್ರೆ 3 ತೊಗೊಳ್ಳಿ, 3 ತೊಗೊಳ್ಳಿ. 123 3. ಹಂಗಾದ್ರೆ ಹೆಂಗೆ ಮಾಡೋದು ಮಕ್ಕಳೇ? 123 3 ಗುಣಿಸ್ರಿ. 3 3 9, 3 6, 3 1 3, 369 ಬಂತಲ್ಲ ಮಕ್ಕಳೇ. ಹಂಗಾರೆ ನಮಗೆ ಇಲ್ಲಿರೋದು 369 ಅಲ್ವಾ? ಸರಿ ಹೋಯಿತು. 123 3 369. ಈಗ 9 9 0 0 0 ಅಂದಾಗ ನಮ್ಮ ಲೆಕ್ಕ ಇಲ್ಲಿಗೆ ಮುಗೀತು. ಮುಂದೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಮಕ್ಕಳೇ. ಹಂಗಾರೆ ನಮಗೆ ಏನು ಸಿಕ್ತು ಮಕ್ಕಳೇ? ವರ್ಗಮೂಲ 63 ಸಿಕ್ತಲ್ವಾ? ಈ ರೀತಿ ನಾವು ವರ್ಗ ಹಾಗೂ ವರ್ಗಮೂಲಗಳನ್ನು ಯಾವ ರೀತಿ ಕಂಡುಹಿಡಿಬೇಕು ಎಲ್ಲ ಗೊತ್ತಾಯ್ತಾ ಮಕ್ಕಳೇ? ಎಸ್, ಇದು OBC ಕ್ಲಾಸ್ ವತಿಯಿಂದ ನಿಮಗೆ ಒಂದು ಕಲಿಕೆ ಮಕ್ಕಳೇ.